ಹಲೋ ಸ್ಟೂಡೆಂಟ್ಸ್ ಅಂಡ್ ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಕೋಟಾ ವೆರಿಫಿಕೇಶನ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ವಿತ್ ಡೀಟೇಲ್ಸ್, ನಿಮಗೆ ಅಫಿಡವಿಟ್ 1 ಯಾರು ಆಪ್ಟ್ ಮಾಡ್ಕೋಬೇಕು, ಅಫಿಡವಿಟ್ 2 ಯಾರ್ಯಾರು ಆಪ್ಟ್ ಮಾಡ್ಕೋಬೇಕು, ಕಂಪ್ಲೀಟ್ ಡೀಟೇಲ್ಸು ಮತ್ತೆ ಲಾಸ್ಟ್ ಡೇಟ್ ಯಾವತ್ತು, ಯಾವ್ಯಾವ ಡಾಕ್ಯುಮೆಂಟ್ಸ್ ನಾನು ಅಪ್ಲೋಡ್ ಮಾಡಬೇಕು ಎಲ್ಲದೂ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಚಾನಲ್ಗೆ ಮೊದಲನೇ ಸತಿ ವಿಸಿಟರ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಸೊ ನೀವು ಯಾರ್ಯಾರು ಸಿಇಟಿ ಅಪ್ಲಿಕೇಶನ್ ಫಾರಮ್ ಅಲ್ಲಿ ಅಗ್ರಿಕಲ್ಚರ್ ಕೋಟಾಗೆ ಟಿಕ್ ಮಾಡಿದ್ರೋ ನೀವೆಲ್ಲರೂ ಈ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಲಿಜಿಬಲ್. ಮತ್ತೆ ನೀವು ಒಂದು ಆಫ್ಲೈನ್ ಪ್ರಾಕ್ಟಿಕಲ್ ಸೆಂಟರ್ನ ಆಪ್ಟ್ ಮಾಡ್ಕೊಂಡಿದ್ದೀರಲ್ಲ, ನೀವೆಲ್ಲ ಅಗ್ರಿಕಲ್ಚರ್ ಕೋಟಾ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಮೊದಲಿಗೆ ಏನ್ ಫಸ್ಟ್ ಇವ್ರು ಕೊಟ್ಟಿರೋ ಪ್ರಕಾರ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ, ಆಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ನೀವು ಯಾವುದೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರು ದಟ್ ಶುಡ್ ಬಿ ಇನ್ PDF ಫಾರ್ಮ್ಯಾಟ್ ಓನ್ಲಿ. ಅಪ್ಲೋಡ್ ಮಾಡೋದಕ್ಕೆ ಎಲ್ಲದೂ PDF ಫಾರ್ಮ್ಯಾಟ್ ಅಲ್ಲೇ ಇರಬೇಕು ಮೊದಲು, ಆಯ್ತಾ. ನೆಕ್ಸ್ಟ್ ಹೇಗೆ ಲಾಗಿನ್ ಆಗ್ಬೇಕು ಅಂತ ಕೇಳಿದ್ರೆ, ಶುಡ್ ಯೂಸ್ ದೇರ್ ಸಿಇಟಿ ಅಪ್ಲಿಕೇಶನ್ ನಂಬರ್ ಟು ಲಾಗಿನ್ ಟು ದ ವೆಬ್ಸೈಟ್. ಸೊ ನಿಮ್ ಸಿಇಟಿ ಅಪ್ಲಿಕೇಶನ್ ನಂಬರ್ ಇಟ್ಕೊಂಡೇ ಲಾಗಿನ್ ಆಗ್ಬೇಕು. ಹೆಂಗು ಸೆಕೆಂಡ್ PUC ರಿಸಲ್ಟ್ ಇನ್ನೇನು ಬಂದಿಲ್ಲ, ನಿಮ್ಮ ಹತ್ರ ಸೆಕೆಂಡ್ PUC ಪಾಸ್ ಆ ಫೇಲ್ ಅನ್ನೋದು ನಮಗೆ ಗೊತ್ತಿಲ್ಲ ಇನ್ನು. ಸೊ ಹಾಗಾದ್ರೆ ಯಾರ್ಯಾರು ಅಪ್ಲೈ ಮಾಡಬೇಕು ಅನ್ನೋದು ಮುಂದಿನ ಪಾಯಿಂಟ್ಗಳಲ್ಲಿ ಬರ್ತಾ ಹೋಗುತ್ತೆ. ಕ್ಯಾಂಡಿಡೇಟ್ ವಿಲ್ ರಿಸೀವ್ OTP or message to his or his mobile number as registered in the CET application form. CET ಅಪ್ಲಿಕೇಶನ್ ಅಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರೋ ಅದೇ ಮೊಬೈಲ್ಗೆ OTP ಬರುತ್ತೆ. ಅಂಡ್ ಇನ್ನೂ ಒಂದು ನೆನಪಿರ್ಲಿ, ಕೆಲವ್ರು ಏನ್ ಮಾಡಿರ್ತೀರಾ, ಈ ನಂಬರ್ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್, ಇದಕ್ಕೆ ರೀಚಾರ್ಜೇ ಮಾಡಿಸಿರೋದಿಲ್ಲ. ನಿಮ್ಮ ಹತ್ರ ರೀಚಾರ್ಜ್ ಖಾಲಿ ಆಗಿದ್ರೆ ನಿಮಗೆ ಯಾವುದು ಇನ್ಕಮಿಂಗ್ ಮೆಸೇಜ್ ಬರೋದಿಲ್ಲ, ಇನ್ ದಟ್ ಕೇಸ್ OTPನೂ ಬರೋದಿಲ್ಲ. ಸೊ ನೀವು ಯಾವ್ದು ಮೇಜರ್ ಫೋನ್ ನಂಬರ್ ಕೊಟ್ಟಿದ್ರಲ್ಲ ಅದನ್ನ ರೀಚಾರ್ಜ್ ಮಾಡಿಸಿ ಇಟ್ಕೊಳ್ಳಿ, ಇಲ್ಲಾಂದ್ರೆ OTP ಬರೋದಿಲ್ಲ, ಆಯ್ತಾ. ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಚೂಸಿಂಗ್ ಅಪ್ಲೋಡ್ ಆಪ್ಷನ್ ಬೈ ಸೆಲೆಕ್ಟಿಂಗ್ ಎಸ್ ಆರ್ ನೋ. ನಿಮ್ಗೆ ಅಪ್ಲಿಕೇಶನ್ ಅಪ್ಲೋಡ್ ಮಾಡೋದಕ್ಕೆ ಎಸ್ ಆರ್ ನೋ ಅಂತ ಆಪ್ಷನ್ ಸಿಗುತ್ತೆ. ನಾನು ಹೇಳ್ತಾ ಹೋಗ್ತೇನೆ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದಕ್ಕೆ ಎಸ್ ಹಾಕ್ಬೇಕು ಯಾವ್ದಕ್ಕೆ ನೋ ಹಾಕ್ಬೇಕು ಅಂತ ಇದೇ ವಿಡಿಯೋದಲ್ಲಿ, ಆಯ್ತಾ. ಕ್ಯಾಂಡಿಡೇಟ್ಸ್ ಪ್ಲೀಸ್ ನೋಟ್ ದಟ್ ಅಪ್ಲೋಡಿಂಗ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಪ್ಲಿಕಬಲ್ ಟು ಯು ಇಸ್ ಮ್ಯಾಂಡಟರಿ. ನೀವು ಯಾವ್ಯಾವ ಕ್ಯಾಟಗರಿಗೆ ಬರ್ತೀರಾ ಅದ್ರಲ್ಲಿ ಯಾವ್ದಾವ್ದು ಅಪ್ಲಿಕಬಲ್ ಆಗುತ್ತೋ ಅದು ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಲೇಬೇಕು, ಆಯ್ತಾ. ಅಪ್ಲೋಡಿಂಗ್ ದ ಸಿಇಟಿ ಅಪ್ಲಿಕೇಶನ್ ಫಾರಮ್ ಇಸ್ ಮ್ಯಾಂಡಟರಿ. ಈಗ ಹೆಂಗೂ ಇನ್ನು ಸಿಇಟಿ ಹಾಲ್ ಟಿಕೆಟ್ ಇನ್ನು ಯಾರಿಗೂ ಬಂದಿಲ್ಲ ಅಲ್ವಾ, ಹಾಗಾಗಿ ನೀವು ಅಪ್ಲಿಕೇಶನ್ ಫಾರಮ್ದೇ PDF ಮಾಡಿ ಅದನ್ನ ಅಪ್ಲೋಡ್ ಮಾಡಲೇಬೇಕು, ಆಯ್ತಾ. ನೆಕ್ಸ್ಟ್, ಅಪ್ಲೋಡ್ ದ ಅಪ್ರೋಪ್ರಿಯೇಟ್ ಡಾಕ್ಯುಮೆಂಟ್ ಬಿಕಾಸ್ ಒನ್ಸ್ ಯು ಅಪ್ಲೋಡ್ ಆನ್ ಫೈನಲ್ ಸಬ್ಮಿಟ್ ಯು ವಿಲ್ ಹ್ಯಾವ್ ನೋ ಚಾಯ್ಸ್ ಟು ಮಾಡಿಫೈ ಅಂಡ್ ರೀಸಬ್ಮಿಟ್. ಸೊ ಸಿಇಟಿ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಮಾಡಿಫಿಕೇಶನ್ಗೆ ಒಂದು ಚಾನ್ಸ್ ಕೊಡೋರಲ್ವಾ, ಬಟ್ ಇಲ್ಲಿ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ರೀಸಬ್ಮಿಟ್ ಅಥವಾ ಇನ್ನೊಂದ್ಸತಿ ವೆರಿಫೈ ಮಾಡೋದಕ್ಕೆ ಎಡಿಟ್ ಆಪ್ಷನ್ ನಿಮಗೆ ಬರೋದಿಲ್ಲ. ಒಂದು ಸತಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮುಗ್ದೋಯ್ತು. ಹಾಗಾಗಿ 10 ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಆಯ್ತಾ. ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಆನ್ಲೈನ್ ಫೀಸ್ ಆಫ್ ₹1200. ಇದು ಯಾರ್ಯಾರಿಗೆ 1200 ಅಂದ್ರೆ ಜನರಲ್ ಮೆರಿಟ್, 2A 2B 3A 3B ಈ ಎಲ್ಲ ಕ್ಯಾಟಗರಿಯವರು ನೀವು ₹1200 ಅಪ್ಲಿಕೇಶನ್ ಫೀಸ್ ನ ಕೊಡ್ಬೇಕಾಗತ್ತೆ. ಸೊ ಬೇರೆಯವರು SC ST ಅಂಡ್ ಕ್ಯಾಟಗರಿ 1 ಅಲ್ಲಿ ಫಾಲೋ ಆಗೋರು ₹600 ಫೀಸ್ ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ನೀವೆಲ್ಲಾದ್ರೂ ಆನ್ಲೈನ್ ಪೇಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬ್ಯಾಂಕ್ ಸ್ವಲ್ಪ ಚಾರ್ಜ್ ಮಾಡ್ತಾರೆ, ಏನೊಂದು ಹಾರ್ಡ್ಲಿ ₹20 ಇರ್ಬೋದು, ಅದನ್ನು ಪೇ ಮಾಡ್ಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಆಫ್ ಕ್ಯಾಂಡಿಡೇಟ್ ವಿಲ್ ನಾಟ್ ಅಪಿಯರ್ ಫಾರ್ ಆನ್ಲೈನ್ ವೆರಿಫಿಕೇಶನ್ ಇಫ್ ಫೀಸ್ ಇಸ್ ನಾಟ್ ಪೇಯ್ಡ್. ನೀವು ಫೈನಲ್ ಸಬ್ಮಿಟ್ ಕೊಟ್ಟು ಫೀಸ್ ನ ಪೇ ಮಾಡದೇ ಇದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದಿಲ್ಲ. ಸೊ ಅದು ಯಾವಾಗ ಫೀಸ್ ಕೇಳತ್ತಲ್ಲ ತಕ್ಷಣ ಪೇಮೆಂಟ್ ಮಾಡ್ಬಿಡಿ, ಅವಾಗ್ಲೇ ನಿಮ್ಮ ಅಪ್ಲಿಕೇಶನ್ ಮುಂದೆ ಹೋಗೋದು. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಫೇಲ್ಡ್ ಇನ್ ಫಸ್ಟ್ PUC ನೀಡ್ ನಾಟ್ ಅಪ್ಲೋಡ್ ದ ಡಾಕ್ಯುಮೆಂಟ್ಸ್. ಇದನ್ನು ನಮಗೆ ರಿಸಲ್ಟ್ ಬಂದಿಲ್ಲ ಅಲ್ವಾ, ಹಾಗಾಗಿ ನಮ್ಗೆ ಗೊತ್ತಿಲ್ಲ ನಾವು ಪಾಸ್ ಆ ಫೇಲು ಅಂತ. ಸೊ ಇವಾಗ ಸದ್ಯಕ್ಕೆ ಈ ಪಾಯಿಂಟ್ ವ್ಯಾಲಿಡ್ ಇಲ್ಲ ನಮ್ಗೆ. ಕ್ಯಾಂಡಿಡೇಟ್ಸ್ ಹ್ಯಾಸಂಟ್ ರಿಸೀವ್ಡ್ RD ನಂಬರ್. ಸಚ್ ಕ್ಯಾಂಡಿಡೇಟ್ ಕ್ಯಾನ್ ಎಂಟರ್ ರೆಫರೆನ್ಸ್ ನಂಬರ್ ಅಥವಾ ಅಕ್ನಾಲೆಜ್ಮೆಂಟ್ ನಂಬರ್ ಎನಿ ನಂಬರ್ ಇನ್ ದ ಸರ್ಟಿಫಿಕೇಟ್. ನೀವು ತಹಶೀಲ್ದಾರ್ ಹತ್ರ RD ನಂಬರ್ಗೆ ಅಪ್ಲೈ ಮಾಡಿರ್ತೀರಲ್ಲ, ಇನ್ನು RD ನಂಬರ್ ಬಂದಿಲ್ಲ ಅಂದ್ರೆ ನೀವು ಅವರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಒಂದು ರೆಫರೆನ್ಸ್ ಅಕ್ನಾಲೆಜ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ, ಅದನ್ನಾದ್ರೂ ಅಪ್ಲೋಡ್ ಮಾಡಿ ಇನ್ ಕೇಸ್ ಬಂದಿಲ್ಲ ಅಂದ್ರೆ RD ನಂಬರ್ ಅಂತ ಈ ಪಾಯಿಂಟ್ ಹೇಳುತ್ತೆ. ಹಾಗಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನನಗೆ ಅಪ್ಲೋಡ್ ಮಾಡೋದಕ್ಕೆ ಅಂದ್ರೆ,
ಮೊದಲನೇದಾಗಿ ಈಗ ನಿಮಗೆ CET ಹಾಲ್ ಟಿಕೆಟ್ ಬೇಕು ಆಕ್ಚುಲಿ, ಆದ್ರೆ ಇನ್ನೂ ಬಂದಿಲ್ಲ. ಹಾಗಾಗಿ ಅಪ್ಲಿಕೇಶನ್ ಫಾರಮ್ನೆ PDF ಮಾಡಿ ಅಪ್ಲೋಡ್ ಮಾಡಿ ಅಂತ ಕೇಳ್ತದೆ. ಆಯ್ತಾ, ಇದು ಮೊದಲನೇ ಡಾಕ್ಯುಮೆಂಟ್ ಬೇಕಾಗೋದು. ನೆಕ್ಸ್ಟ್ RD ನಂಬರ್. ಸೊ ತಹಶೀಲ್ದಾರ್ ಇಂದ RD ನಂಬರ್ ನಿಮಗೆ ಸಿಗುತ್ತೆ. ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಅಪ್ಲೈ ಮಾಡಿರ್ತೀರಲ್ವಾ, ಅದ್ರ ಅಕ್ನಾಲೆಜ್ಮೆಂಟ್ ನಂಬರ್ ಆದ್ರೂ ಬೇಕು ಅಂತ ಹೇಳಿದ್ದಾರೆ. ಆ ಹಿಂದಿನ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಲ್ಲಿ ಅವ್ರು ಹೇಳಿದ್ದಾರೆ. ಅದಾದ್ಮೇಲೆ ವಂಶವೃಕ್ಷ ಇಸ್ ಕಂಪಲ್ಸರಿ. ಫ್ಯಾಮಿಲಿ ಟ್ರೀ ನೀವು ಮಾಡಿಸಿರ್ಬೇಕು, ಇದ್ರದ್ದು PDF ಕೇಳ್ತಾರೆ. ಆಯ್ತಾ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಈ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎರಡು ತರ, ಅಫಿಡವಿಟ್ 1 ಅಲ್ಲಿ ಫಾಲೋ ಆಗೋರ್ ಒಂಥರ ಬರ್ತಾರೆ, ಅಫಿಡವಿಟ್ 2 ಅಲ್ಲಿ ಫಾಲೋ ಆಗೋರ್ ಒಂಥರ ಬರ್ತಾರೆ. ಸೊ ಅಫಿಡವಿಟ್ 1 ಅಂದ್ರೆ ನಮ್ಮ ಅಪ್ಪಾಜಿ ಬರೀ ಕೃಷಿಕರ ಅಷ್ಟೇ, ಅಗ್ರಿಕಲ್ಚರ್ನೇ ನಾವು ನಂಬ್ಕೊಂಡು ಬದುಕ್ತಾ ಇರೋದು, ಬೇರೆ ಯಾವ ತರದ ಕೆಲಸನೂ ನಾವು ಮಾಡೋದಿಲ್ಲ ಅನ್ನೋರು ಅಫಿಡವಿಟ್ 1ಗೆ ಅಪ್ಲೈ ಮಾಡಬೇಕು. ಇದನ್ನ ಅಪ್ಲೋಡ್ ಮಾಡಬೇಕು. ಆಯ್ತಾ, ನಮ್ದು ಅಗ್ರಿಕಲ್ಚರ್ ಬಿಟ್ಟು ಬೇರೆ ಯಾವುದೂ ಕೆಲಸ ಇಲ್ಲ ಬೇರೆ ಅಂತವ್ರು ಅಫಿಡವಿಟ್ 1 ಅನ್ನ ಅಪ್ಲೋಡ್ ಮಾಡಬೇಕು. ಅಂಡ್ ಇದಕ್ಕೆ ತಕ್ಕಂತೆ ಇನ್ಕಮ್ ಸರ್ಟಿಫಿಕೇಟ್ ನ ನೀವು ಮಾಡಿಸಿರ್ಬೇಕು. ಆಯ್ತಾ. ಇನ್ ಕೇಸ್ ನಿಮ್ಮ ಹತ್ರ ಎಷ್ಟೊಂದು ಜನದ ಹತ್ರ ಅಗ್ರಿಕಲ್ಚರ್ ಲ್ಯಾಂಡು ಇರುತ್ತೆ, ಆಯ್ತಾ, ಅದರಿಂದನೂ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಅದಲ್ಲದೆ ನಾವು ಸಣ್ಣದಾಗಿ ಯಾವುದೋ ಒಂದು ಸಣ್ಣ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಅಲ್ಲಿಂದನೂ ಸ್ಯಾಲ್ರಿ ತಗೋತಾ ಇದೀನಿ ಅಂದವರು ಅಫಿಡವಿಟ್ 2 ಮಾಡಿಸ್ಬೇಕಾಗತ್ತೆ ನೀವು. ಆಯ್ತಾ. ಸೊ ಅವರು ಸ್ಯಾಲ್ರಿ ಸರ್ಟಿಫಿಕೇಟ್ನು ಕೊಡ್ಬೇಕು. ಯಾರ್ಯಾರು ಬರೀ ಕೆಲ್ಸಕ್ಕೆ ಕೃಷಿ ಭೂಮಿ ಅಲ್ಲದೆ ಕೆಲ್ಸಕ್ಕೂ ಹೋಗ್ತಾ ಇರೋರು ಸ್ಯಾಲ್ರಿ ಸರ್ಟಿಫಿಕೇಟ್ ನ ಕೊಡ್ಬೇಕು. ಇನ್ ಕೇಸ್ ನಮ್ಮ ಹತ್ರ ಕೃಷಿ ಭೂಮಿ ಇದೆ, ನಾವು ಒಂದು ಸಣ್ಣ ದಿನಸಿ ಅಂಗಡಿನೋ ವೆಲ್ಡಿಂಗ್ ಶಾಪೋ ಅಥವಾ ಒಂದು ದೊಡ್ಡ ಬಿಸ್ನೆಸ್ ನಡೆಸ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ, ಅವರು ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ಬಿಸ್ನೆಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಗೆ ನೋಡಿ, ಈಗ ಸ್ಯಾಲ್ರಿಡು ಮತ್ತೆ ಬಿಸ್ನೆಸ್ ಮಾಡ್ತಾ ಇರೋರು ನೀವು ಅಫಿಡವಿಟ್ 1ಗೆ ನೋ ಅಂತಾನೆ ಕ್ಲಿಕ್ ಮಾಡ್ಬೇಕು. ಅಲ್ಲಿ ಕೊಟ್ಟಿದ್ರಲ್ಲ ಹಿಂದೆ ಎಸ್ ಆರ್ ನೋ ಆಪ್ಷನ್ ಅಂತ, ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿರ್ಬೇಕು. ಇಲ್ಲಿ ಅಥವಾ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ತಕ್ಕಂತ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬೇಕು. ನೀವು ಯಾವ ಕ್ಯಾಟಗರಿಲಿ ಫಾಲೋ ಆಗ್ತೀರಾ ಅಂತ ನಿಮಗೆ ಗೊತ್ತಿರ್ಬೇಕು. ಈಗ ಅಗ್ರಿಕಲ್ಚರ್ ಒಂದೇ ಆದವರು ಇದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ ಇದನ್ನ ಅಪ್ಲೋಡ್ ಮಾಡ್ತೀರಾ. ಅದರ್ ದನ್ ಇನ್ಕಮ್ ಸರ್ಟಿಫಿಕೇಟ್, ಈಗ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲರೂ ಮಾಡಿಸ್ತೀರಾ, ಯಾಕಂದ್ರೆ ಸ್ಯಾಲ್ರಿಡ್ ಅಥವಾ ಬಿಸ್ನೆಸ್ ಅಂಡ್ ಅಗ್ರಿಕಲ್ಚರ್ ಇರೋರು ಇದನ್ನೆಲ್ಲ ಸೇರಿಸಿ ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸಿರ್ತೀರಾ ಅಲ್ವಾ. ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲದನ್ನು ಸಬ್ಮಿಟ್ ಮಾಡ್ಬೇಕು. ಆಯ್ತಾ. ಬರೀ ಸ್ಯಾಲ್ರಿ ಇರೋರು ಬರೀ ಸ್ಯಾಲ್ರಿ, ಆಯ್ತಾ, ಅಫಿಡವಿಟ್ 2 ಇದೆರಡನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಥವಾ ನಮಗ್ ಸ್ಯಾಲ್ರಿ ಅಲ್ಲ ನಮ್ದೇ ಬಿಸ್ನೆಸ್ ಒಂದವರು ಇದಕ್ಕೆ ನೋ ಅಂತ ಕ್ಲಿಕ್ ಮಾಡಿ ಇದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ ಅಫಿಡವಿಟ್ 2 ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಫಿಡವಿಟ್ 2 ಯಾರ್ಯಾರಿಗೆ ಒಂದಾ ಸ್ಯಾಲ್ರಿ ಇಲ್ಲ ಒಂದು ಬಿಸ್ನೆಸ್ ಮತ್ತೆ ಅಗ್ರಿಕಲ್ಚರ್ ಇರೋರು ಅಫಿಡವಿಟ್ 2 ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಂಡ್ ನೆನ್ಪಿರ್ಲಿ, ನಿಮಗೆ ಅಗ್ರಿಕಲ್ಚರ್ ಇಂದ ಎಕ್ಸಾಂಪಲ್ 10 ಲಕ್ಷ ಆದಾಯ ಇದೆ, ನಿಮ್ಮ ಸ್ಯಾಲ್ರಿ 3 lakhs ಇರಬೇಕು ಇಲ್ಲ 8 lakhs ಇರಬೇಕು. ಸೊ ಒಟ್ನಲ್ಲಿ 10 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ಯಾಲ್ರಿ, ಅಂತವ್ರು ಮಾತ್ರ ಅಫಿಡವಿಟ್ 2 ಮಾಡಕ್ ಬರುತ್ತೆ. ಅದೇ ತರನೇ ಮಾಡಿಸ್ತಾರೆ ಮೋಸ್ಟ್ ಆಫ್ ದ ಕೇಸಸ್. ಎಲ್ರು ತಮ್ಮ ಆದಾಯನ ಹಂಗೆ ತೋರಿಸ್ಕೊಳ್ತು. ಅಗ್ರಿಕಲ್ಚರ್ ಶುಡ್ ಬಿ ದ ಮೇನ್ ಅಂಡ್ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಅಫಿಡವಿಟ್ 2 ಅಪ್ಲೋಡ್ ಮಾಡೋದಕ್ಕೆ. ಸೊ ಅದಕ್ಕೆ ತಕ್ಕಂತೆ ಡಾಕ್ಯುಮೆಂಟ್ಸ್ ನ ಮಾಡಿಸ್ಕೊಳ್ಳಿ. ಆಯ್ತಾ. ಅಂಡ್ ಈ ಅಪ್ಲಿಕೇಶನ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂದ್ರೆ 15th ಇಸ್ ದ ಲಾಸ್ಟ್ ಡೇಟ್. ಸೊ ಅದಕ್ಕಿಂತ ಮುಂಚೆ ಎಲ್ಲದನ್ನು ಕರೆಕ್ಟ್ ಆಗಿ ನೋಡಿ 2-3 ಸತಿ ಚೆಕ್ ಮಾಡಿ ಅಪ್ಲೋಡ್ ಮಾಡಿ. ಯಾಕಂದ್ರೆ ಕೊಟ್ಟಂತೆ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಎಡಿಟ್ ಮಾಡೋದಕ್ಕೆ ಸಿಗೋದಿಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ. ಸೊ ಸ್ಪೆಲ್ಲಿಂಗ್ ಅನ್ನ ಒಂದು 50 ಸತಿ ಚೆಕ್ ಮಾಡಿ ನೀವು ಟೈಪ್ ಮಾಡೋದನ್ನ. ಅಂಡ್ ಡಾಕ್ಯುಮೆಂಟ್ಸ್ನು ಅಷ್ಟೇ ಕರೆಕ್ಟ್ ಆಗಿದ್ದನ್ನೇ ಅಪ್ಲೋಡ್ ಮಾಡಿದೀನ, ಕರೆಕ್ಟ್ ಈ ಹೆಡ್ಡಿಂಗ್ ಕೆಳಗಡೆ ಇನ್ನೇನೋ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬಿಡೋದು ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಆಯ್ತಾ. ಫೀಸು ಕೊಟ್ಟಿರ್ತೀರಾ, ಅಲ್ಲಿ ಆಮೇಲೆ ವೆರಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು. ಆಯ್ತಾ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. This is your teacher Nagabarana signing off with a smile. I will meet you guys in the next video. Until then, have a nice day. Bye.